ಈಗ ಮೊನ್ನೆ ಇವರು ಗಬ್ಲಗೋಡಿಲಿ ಇವನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಇವರು ಮನೆಯಲ್ಲಿ ಕೂಡಿರೋದಿಲ್ಲ. ಈ ಹುಡುಗಿನ ಕೂಡಿರೋದಿಲ್ಲ ಅಂತಂದರೆ ಅವ್ರ ತಂದೆ ತಾಯಿದ್ರು ಹೇಳ್ತಾರಂತೆ, ಇವಳನ್ನು ನೀವು ಕೊಲೆ ಮಾಡಿ ಮನೆಗೆ ಬಾ, ನಿನ್ನ ಸೇರಿಸಿ ಒಳಗಡೆ ಕುಡ್ಕೊಂತೀವಿ, ಇಲ್ಲ ಅಂತಂದರೆ ನೀನು ಅವಳನ್ನ ಜೊತೆಲೇ ನೀನು ಅಲ್ಲೇ ಹೋಗು, ನಮ್ಮ ಮನೆಗೆ ಬರಬೇಡ ಅಂತ ಇದು ಒಂದು ಫಸ್ಟಿಂದ ನಡೆದಿದೆ ಸರ್. ಅಂದರೆ ನಡೆದಿದೆ. ಮತ್ತು ಬೇಲೂರು ಸ್ಟೇಷನಲ್ಲಿ NCನೂ ಆಗಿದೆ. 3-4 ಸತಿ ಇವರು ಹೊಡೆದಾಡಿ ಗಲಾಟೆಯಾಗಿ NCR ಎಲ್ಲ ಆಗಿ ತುಂಬ ಇವರು ಟಾರ್ಚರ್ ಇದೆ. ಈ ಮನುಷ್ಯ ಭಾರಿ ಟಾರ್ಚರ್ ಕೊಟ್ಟಿದ್ದಾನೆ ಹುಡುಗಿಗೆ. ಆಮೇಲೆ ಕ್ಯಾಶಿಜಮ್ ಒಂದು ಆಮೇಲೆ ಈ ಮನುಷ್ಯ ಏನು ಮಾಡಿದಾನೆ ಅಂತಂದರೆ ನೆನ್ನೆ ಬೇಲೂರಿಂದ ಮತ್ತು ಹಳೇಬೀಡು ಹೋಬಳಿ ಉಲ್ಲೇಕಲ್ಲೇಶ್ವರ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಅಲ್ಲಿಂದ ಕರ್ಕೊಬಂದಿದ್ದಾನೆ. ಕರ್ಕೊಬಂದುಬಿಟ್ಟು ಮೋಸ್ಟ್ಲಿ ಅಲ್ಲಿಂದ ಸಾಯಿಸ್ಕೊಂಡು ಕರ್ಕೊಬಂದಾನೆ. ಕರ್ಕೊಬಂದು ಅಲ್ಲೇನೇ ಎಸೆಯಕ್ಕೆ ಹೋಗಿದ್ದಾನೆ. ಮೋಸ್ಟ್ಲಿ ಅಲ್ಲಿ ಯಾರೋ ಒಬ್ಬರು ಬಂದಂಥವ್ರು ಏನು ಅಂತ ಕೇಳಿದಾರೆ ಅಂತ ನನಗೊಂದು ಮಾಹಿತಿ. ಆ ಪೂಜಾರಿ ಹೇಳ್ತಾನೆ, ಇಲ್ಲ ಏನೋ ಇದು ಪ್ರಸಾದ ತಿಂತಿದ್ರು ಆಗಲೇ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಒಬ್ಬರು ಹೇಳ್ತಾರೆ. ಇದು ಶುದ್ಧ ಸುಳ್ಳು ಇದೆ. ಇದು ತನಿಖೆ ನಡೀಬೇಕು ಇದ್ರ ಬಗ್ಗೆ. ಆಮೇಲೆ ದಲಿತ ಮಹಿಳೆಗೆ ಒಂದು ನ್ಯಾಯ ಕೊಡಬೇಕು. ಇಲ್ಲ ಅಂತಂದರೆ ಈ ತಾಲೂಕಿನದಂಥ ಉಗ್ರ ಹೋರಾಟಗಳನ್ನ ನಂಬಿಕೆಬೇಕಾಗತ್ತೆ. ಆಮೇಲೆ ಇಲ್ಲಿ ನ್ಯಾಯ ನಮಗೆ ಸಿಗ್ತಿಲ್ಲ. ಯಾವುದೇ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಒಂದಿದೆ, FIR ಮಾಡಿರೋದೇ ಒಂದು ತರಕ್ಕಿದೆ. ಆದರೆ ಈಗ ಏನಾಗಿದೆ ಅಂತಂದರೆ ಇಲ್ಲೇನೋ ಸ್ವಲ್ಪ ಒಳಂದೊಳಗೆ ಏನೋ ಭಾರಿ ಥರನೇ ನಡೀತಿದೆ ಅಂತಂದು ನಮಗೆ ಅನುಮಾನಗಳಿದೆ. ಹಾಗಾಗಿ ತನಿಖೆ ಅಧಿಕಾರಿಗಳು, ಠಾಣಾ ಅಧಿಕಾರಿಗಳು, SP ಸಾಹೇಬರು, DC ಸಾಹೇಬರು ಇದಕ್ಕೆ ಮುಂದೆ ನಿಂತ್ಕೊಂಡು ದಲಿತ ಮಹಿಳೆಗೆ, ನೊಂದ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಒಂದು ವಾದ ಇದೆ ಸ್ವಾಮಿ. ಈಗ ಮೊನ್ನೆ ಇವರು ಗಬ್ಲಗೋಡಿಲಿ ಇವನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಇವರು ಮನೆಯಲ್ಲಿ ಕೂಡಿರೋದಿಲ್ಲ. ಈ ಹುಡುಗಿನ ಕೂಡಿರೋದಿಲ್ಲ ಅಂತಂದರೆ ಅವ್ರ ತಂದೆ ತಾಯಿದ್ರು ಹೇಳ್ತಾರಂತೆ, ಇವಳನ್ನು ನೀವು ಕೊಲೆ ಮಾಡಿ ಮನೆಗೆ ಬಾ, ನಿನ್ನ ಸೇರಿಸಿ ಒಳಗಡೆ ಕುಡ್ಕೊಂತೀವಿ, ಇಲ್ಲ ಅಂತಂದರೆ ನೀನು ಅವಳನ್ನ ಜೊತೆಲೇ ನೀನು ಅಲ್ಲೇ ಹೋಗು, ನಮ್ಮ ಮನೆಗೆ ಬರಬೇಡ ಅಂತ ಇದು ಒಂದು ಫಸ್ಟಿಂದ ನಡೆದಿದೆ ಸರ್. ಅಂದರೆ ನಡೆದಿದೆ. ಮತ್ತು ಬೇಲೂರು ಸ್ಟೇಷನಲ್ಲಿ NCನೂ ಆಗಿದೆ. 3-4 ಸತಿ ಇವರು ಹೊಡೆದಾಡಿ ಗಲಾಟೆಯಾಗಿ NCR ಎಲ್ಲ ಆಗಿ ತುಂಬ ಇವರು ಟಾರ್ಚರ್ ಇದೆ. ಈ ಮನುಷ್ಯ ಭಾರಿ ಟಾರ್ಚರ್ ಕೊಟ್ಟಿದ್ದಾನೆ ಹುಡುಗಿಗೆ. ಆಮೇಲೆ ಕ್ಯಾಶಿಜಮ್ ಒಂದು ಆಮೇಲೆ ಈ ಮನುಷ್ಯ ಏನು ಮಾಡಿದಾನೆ ಅಂತಂದರೆ ನೆನ್ನೆ ಬೇಲೂರಿಂದ ಮತ್ತು ಹಳೇಬೀಡು ಹೋಬಳಿ ಉಲ್ಲೇಕಲ್ಲೇಶ್ವರ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಅಲ್ಲಿಂದ ಕರ್ಕೊಬಂದಿದ್ದಾನೆ. ಕರ್ಕೊಬಂದುಬಿಟ್ಟು ಮೋಸ್ಟ್ಲಿ ಅಲ್ಲಿಂದ ಸಾಯಿಸ್ಕೊಂಡು ಕರ್ಕೊಬಂದಾನೆ. ಕರ್ಕೊಬಂದು ಅಲ್ಲೇನೇ ಎಸೆಯಕ್ಕೆ ಹೋಗಿದ್ದಾನೆ. ಮೋಸ್ಟ್ಲಿ ಅಲ್ಲಿ ಯಾರೋ ಒಬ್ಬರು ಬಂದಂಥವ್ರು ಏನು ಅಂತ ಕೇಳಿದಾರೆ ಅಂತ ನನಗೊಂದು ಮಾಹಿತಿ. ಆ ಪೂಜಾರಿ ಹೇಳ್ತಾನೆ, ಇಲ್ಲ ಏನೋ ಇದು ಪ್ರಸಾದ ತಿಂತಿದ್ರು ಆಗಲೇ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಒಬ್ಬರು ಹೇಳ್ತಾರೆ. ಇದು ಶುದ್ಧ ಸುಳ್ಳು ಇದೆ. ಇದು ತನಿಖೆ ನಡೀಬೇಕು ಇದ್ರ ಬಗ್ಗೆ. ಆಮೇಲೆ ದಲಿತ ಮಹಿಳೆಗೆ ಒಂದು ನ್ಯಾಯ ಕೊಡಬೇಕು. ಇಲ್ಲ ಅಂತಂದರೆ ಈ ತಾಲೂಕಿನದಂಥ ಉಗ್ರ ಹೋರಾಟಗಳನ್ನ ನಂಬಿಕೆಬೇಕಾಗತ್ತೆ. ಆಮೇಲೆ ಇಲ್ಲಿ ನ್ಯಾಯ ನಮಗೆ ಸಿಗ್ತಿಲ್ಲ. ಯಾವುದೇ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಒಂದಿದೆ, FIR ಮಾಡಿರೋದೇ ಒಂದು ತರಕ್ಕಿದೆ. ಆದರೆ ಈಗ ಏನಾಗಿದೆ ಅಂತಂದರೆ ಇಲ್ಲೇನೋ ಸ್ವಲ್ಪ ಒಳಂದೊಳಗೆ ಏನೋ ಭಾರಿ ಥರನೇ ನಡೀತಿದೆ ಅಂತಂದು ನಮಗೆ ಅನುಮಾನಗಳಿದೆ. ಹಾಗಾಗಿ ತನಿಖೆ ಅಧಿಕಾರಿಗಳು, ಠಾಣಾ ಅಧಿಕಾರಿಗಳು, SP ಸಾಹೇಬರು, DC ಸಾಹೇಬರು ಇದಕ್ಕೆ ಮುಂದೆ ನಿಂತ್ಕೊಂಡು ದಲಿತ ಮಹಿಳೆಗೆ, ನೊಂದ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಒಂದು ವಾದ ಇದೆ ಸ್ವಾಮಿ.